Hello everyone, welcome to my new YouTube channel, Dr. KPSC. And in last class, we have already studied about the satellite, right? In today's classes, we will learn about the radar. See, first we will know what is radar. Radar andrenu light detection ranging means ಇಲ್ಲಿ ಲೈಟ್ ಯೂಸ್ ಮಾಡ್ತಾ. ಹಾಗಾದ್ರೆ ರೇಡಾರ್ ಅಂದ್ರೇನು? ಇದು ರೇಡಿಯೋ ಯೂಸ್ ಮಾಡುತ್ತೆ, ಅಷ್ಟೇ ಡಿಫ್ರೆನ್ಸ್ ಇರೋದು. ಉಳ್ಕಿದ್ದೆಲ್ಲ ಪ್ರೊಸೆಸಿಂಗ್ ಅವೆಲ್ಲ ಸೇಮೇ ಅದ, ಬಟ್ ರೇಡಿಯೋ ವೇವ್ಸ್ ಏನಿಲ್ಲ, ಸ್ವಲ್ಪ ಇಮೇಜ್ ಬ್ಲರ್ ಬರ್ತದ. ಲಿಡಾರು ಅಷ್ಟು ಬರಲ್ಲ, ಬ್ಲರ್ ಬರಲ್ಲ, ಕ್ಲಾರಿಟಿ ಇರ್ತದೆ, ಹೈ ರೆಸಲ್ಯೂಟೆಡ್ ಇರ್ತದೆ, ಅಷ್ಟೇ ಡಿಫ್ರೆನ್ಸ್ ಇರೋದು ಇದು. ಆಯ್ತಾ? ಯಾಕಂದ್ರೆ ಲೈಟ್ ಅಂತಂದ್ರೆ ಯಾವ್ಯಾವ ಯೂಸ್ ಮಾಡ್ಕೊಂಡು UV ಇರ್ಬೋದು, ವಿಸಿಬಲ್ ಲೈಟ್ ಇರ್ಬೋದು, ಇಲ್ಲ ನಿಯರ್ ಇನ್ಫ್ರಾರೆಡ್ ಇರ್ಬೋದು. ಇದನ್ನ ಯೂಸ್ ಮಾಡ್ಕೊಂಡು ಏನು ಮಾಡುತ್ತಾ, ಲಿಡಾರು ಲೇಸರ್ ಥ್ರೋ ಇಮೇಜ್ ಕ್ಯಾಪ್ಚರ್ ಮಾಡ್ಕೊತಿದೆ. ಓಕೆ, ಹಾಗಾದ್ರೆ ಲಿಡಾರ್ ಯಾವುದು? ಯಾವ ಸೆನ್ಸರ್ ಇದು? ಆಕ್ಟಿವ್ ಸೆನ್ಸರ್ ಇದು. ಮೀನ್ಸ್ ಆಕ್ಟಿವ್ ಸೆನ್ಸರ್ ಅಂದ್ರೆ ತಂದಾದ ಓನ್ ಎನರ್ಜಿನ ಜನರೇಟ್ ಮಾಡ್ತಾ. ಹಾಗಾದ್ರೆ ಪ್ಯಾಸಿವ್ ಸೆನ್ಸರ್ ಏನು? ಇಟ್ ಡಿಪೆಂಡ್ಸ್ ಅಪಾನ್ ಅದರ್ ಫಾರ್ ಎನರ್ಜಿ. ಹಾಗಾದ್ರೆ ಆಕ್ಟಿವ್ ಸೆನ್ಸರ್ ತಂದಾದ ಓನ್ ಎನರ್ಜಿ ವರ್ಕ್ ಆಗುತ್ತೆ ಅಂತಂದ್ರೆ ಡೇ ಆ್ಯಂಡ್ ನೈಟ್ನು ಇದು ವರ್ಕ್ ಆಗುತ್ತೆ ಅಂತ ಅರ್ಥ. ಪ್ಯಾಸಿವ್ ಸೆನ್ಸರ್ ಆದ್ರೆ ನೈಟ್ ಟೈಮ್ ವರ್ಕ್ ಆಗಲ್ಲ, highly effective. Because it forms a 3D data, whether it may be a day, whether it may be a day, or whether it may be a night time. ಇಷ್ಟೇ ಬೇಸಿಕ್ ಲೀಡರ್ ಇಂದ. ಹೌದಾ? ಹಾಗಾದ್ರೆ ಈ ಲೀಡರ್ ವರ್ಕಿಂಗ್ ಯಾವ ಪ್ರಿನ್ಸಿಪಲ್ ಮೇಲೆ ಆಗುತ್ತೆ? ಟಾಫ್ ಮೀನ್ಸ್ ಟೈಮ್ ಆಫ್ ಫ್ಲೈಟ್. ಯಾವ ಥರ ಆಗೋದ್ರ? ಇದೊಂದು ಆಬ್ಜೆಕ್ಟ್ ಇದೆಯಲ್ಲ, ಇಲ್ಲೊಂದು ಸ್ಯಾಟಲೈಟ್. ಈ ಸ್ಯಾಟಲೈಟ್ ಒಳಗ ಲೀಡರ್ ಐತಿ. ಅದೇನ್ ಮಾಡ್ತಾ? ಒಂದು ಲೇಸರ್ ಪಲ್ಸ್ನ ಎಮಿಟ್ ಮಾಡುತ್ತಾ. ಈ ಸರ್ಫೇಸಿಗೆ ಇದು ಟಾರ್ಗೆಟ್. ಇದು ರೀಚ್ ಆದ್ಮೇಲೆ ಇದರದ್ದು ರಿಫ್ಲೆಕ್ಟ್ ಆಗಿರೋದು ವಾಪಸ್ಸು ಹೋಗುತ್ತಾ, ಅದಕ್ಕೆ ಅದು ಕ್ಯಾಪ್ಚರ್ ಮಾಡ್ಕೊಂತೀಗ ಇನ್ಫಾರ್ಮೇಶನ್. ಇದೇನು ಟ್ರಾವೆಲ್ ಮಾಡಿ ವಾಪಸ್ ಹೋಗಿತ್ತಲ್ಲ, ಆ ಟೈಮೇ ಟೈಮ್ ಆಫ್ ಫ್ಲೈಟ್. ಅಂದ್ರೆ ಶಾರ್ಟ್ ಲೇಸರ್ ಪಲ್ಸ್ ಇರ್ತೈತಲ್ಲ, ಅದೊಂಥರ ರೆಕಾರ್ಡ್ ಮಾಡ್ಕೊತೈತಿ ರೌಂಡ್ ಟ್ರಿಪ್ ಟ್ರಾವೆಲ್. ಮೀನ್ಸ್ ವಾಪಸ್ ತಿರುಗಿ ಹೋಗುವಾಗ ಎಷ್ಟು ಟೈಮ್ ತೊಗೊಂಡಿರ್ತೈತಲ್ಲ ಅದು. ಹಾಗಾದ್ರೆ ಅದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ? D = C × T / 2. ಮೀನ್ಸ್ D ಅಂದ್ರೆ ಡಿಸ್ಟೆನ್ಸ್, C ಅಂದ್ರೆ ಸ್ಪೀಡ್ ಆಫ್ ಲೈಟ್. ಸ್ಪೀಡ್ ಆಫ್ ಲೈಟ್ ಎಷ್ಟೈತಿ? 3 × 10⁸ m/s. ಇದು ಫಿಕ್ಸಾ? ಹಾಗಾದ್ರೆ ಈಗ ನೆಕ್ಸ್ಟ್ ನಮಗೆ ಟೈಮ್ ಬೇಕು. ಟೋಟಲ್ ರೌಂಡ್ ಟ್ರಿಪ್ ಮೀನ್ಸ್ ಹಿಂಗೆ ಹೋಗಿ ಹಿಂಗೆ ರೀಚ್ ಆಗಿ ವಾಪಸ್ ಬರೋದು. ಈ ಟ್ರಿಪ್ಪಿನ ಇನ್ಫಾರ್ಮೇಶನ್ ಟೈಮ್. ಇದು ಫಾರ್ಮುಲಾ. ಇದಕ್ಕಂತ ಕಾನ್ಸ್ಟೆಂಟ್ ಇರ್ತದ, ಸೇಮ್, ಯಾವಾಗಲೂ ಸೇಮ್ ಇರ್ತದ. ಟೈಮ್ ಅಂದ್ರೆ ಚೇಂಜ್ ಇರ್ತದ. ಹಾಗಾದ್ರೆ ಡಿವೈಡೆಡ್ ಬೈ 2 ಇದಕ್ಕೆ ಮಾಡ್ತೀವಿ. ಯಾಕಂದ್ರೆ ಇದು 1, ಇದು 2, 2 ಟೈಮ್ಸ್ ಅಲ್ಲ. ಹಿಂಗೆ ಹೋಗಿ ಹಿಂಗೆ ಟ್ರಾವೆಲ್ ಮಾಡಬಾರ್ದು. 2 ಸಲ ಟ್ರಿಪ್ ಹೊಡೆದೈತಿ ಅಂತಂದ್ರೆ ಅದಕ್ಕೆ ನಾವು ಡಿವೈಡ್ ಮಾಡ್ತೀವಿ 2 ಲಿಂದ. ಇಷ್ಟ ಆಯ್ತು. ಹಾಗಾದ್ರೆ ಇದು ಯಾವ್ಯಾವ ಕಾಂಪೋನೆಂಟ್ಸ್ ಅದ ಇದ್ರ ಜೊತೆ? ಹಾಗಾದ್ರೆ ಲೀಡರ್ ಕಾಂಪೋನೆಂಟ್ಸ್ ನೋಡ. ಏನೇನು ಕಾಂಪೋನೆಂಟ್ಸ್ ಅದಾವ? ಒಂದು ಲೇಸರ್ ಸ್ಕ್ಯಾನರ್, ಒಂದು GNSS, ನೆಕ್ಸ್ಟ್ ಒಂದು IMU. ಇವೆಲ್ಲ ಏನು ಅವು ನೋಡ. ಹಾಗಾದ್ರೆ ಲೇಸರ್ ಸ್ಕ್ಯಾನರ್ ಇದೇನಂದ್ರ ಇದು ಎಮಿಟ್ ಮಾಡ್ತದ, ಆಮೇಲೆ ರಿಸೀವ್ ಮಾಡ್ಕೊತದೆ. ಇದು ಎಮಿಟರ್ ಹೋಗ್ದು, ಇದು ರಿಸೀವರ್ ಹೋಗ್ದು. ಮೀನ್ಸ್ ಯಾವ್ದಾದ್ರು ಯೂಸ್ ಮಾಡ್ಕೋದು? ನಿಯರ್ ಇನ್ಫ್ರಾರೆಡ್ ವೇವ್ ಲೆಂಗ್ಸ್ ಅದನ್ನ ಯೂಸ್ ಮಾಡ್ತೈತಿ. ಹಾಗಾದ್ರೆ ಇದು ಎಲ್ಲಿ ಯೂಸ್ ಮಾಡ್ಬೋದು ನಾವು? ಟೋಪೋಗ್ರಫಿ ಮ್ಯಾಪಿಂಗ್. ಇದು ಲೇಸರ್ ಸ್ಕ್ಯಾನರ್ ಮೀನ್ಸ್ ಎಮಿಟ್ ಮಾಡಿ ರಿಸೀವ್ ಮಾಡೋದು. ಇದ್ರೊಳಗನ ಅಟ್ಯಾಚ್ ಇರ್ತದೆ. ಹೌದಾ? ಸ್ಯಾಟಲೈಟ್ ಒಳಗ ಈಗ ಲೀಡರ್ ಅಟ್ಯಾಚ್ ಇರ್ತೈತಿ. ಅದೇನ್ ಮಾಡ್ತೈತಿ? ಆ ಸ್ಕ್ಯಾನರ್ ಎಮಿಟ್ ಮಾಡ್ತಾ ಮತ್ತೆ ವಾಪಸ್ ರಿಸೀವ್ ಮಾಡ್ಕೊಂತೈತಿ. ಅಷ್ಟೇ ಇದಕ್ಕೆ ಕೆಲಸ. ಅದ್ರ ನೆಕ್ಸ್ಟ್ ಕಾಂಪೋನೆಂಟ್ ಯಾವುದು? GNSS. ಇದೇನು ಕೆಲಸ ಅಂತ? ಇದು ಟ್ರ್ಯಾಕ್ ಮಾಡ್ತಾ. ಏನು ಟ್ರ್ಯಾಕ್ ಮಾಡ್ತಾ? ರಿಯಲ್ ಟೈಮ್. ಹಿಂಗೆ ಹೋಗಿ ಹಿಂಗೆ ರೀಚ್ ಆಗಿ ಬಂತಲ್ಲ, ಟಾರ್ಗೆಟಿಗೆ ಹಿಟ್ಟಾಗಿ ಬಂತು, ಆ ಟೈಮ್ನ ಟ್ರ್ಯಾಕ್ ಮಾಡುತ್ತಾ. ಟ್ರ್ಯಾಕ್ ಮಾಡಿ ಅದೇನು ಮಾಡ್ತಾ? XYZ ಕೋಆರ್ಡಿನೇಟ್ಸ್ ಒಳಗ ಪ್ಲಾಟ್ ಮಾಡುತ್ತೆ.
ಇಷ್ಟು GNSS ಕೆಲಸ. ಹಾಗಾದ್ರೆ ಇನ್ನೊಂದು ಇದೆ, ಅದು ಯಾವುದು? IMU, ಇನರ್ಷಿಯಲ್ ಮೆಜರ್ಮೆಂಟ್ ಯೂನಿಟ್. ಏನಿದಾಗದ್ರ ಇದೇನಂತಂದ್ರ ಆಂಗ್ಯುಲರ್ ಓರಿಯೆಂಟೇಷನ್ ನ ಮೆಜರ್ ಮಾಡ್ತಾ. ಮೀನ್ಸ್ ಇಫ್ ಇನ್ ಕೇಸ್ ಈಗ ನಾನು ಇಲ್ಲಿ ಸೆಟಲೈಟ್ ಐತಿ, ನಾನು ಇಲ್ಲಿಂದ ನಾನು ಇಮೇಜ್ ಕ್ಯಾಪ್ಚರ್ ಮಾಡ್ಕೊಂಡೆ, ವಾಪಸ್ ರಿಸೀವ್ನು ಆಯ್ತು. ಇದು ಸ್ಕ್ಯಾನರ್, ಟೈಮ್ ಟೇಕನ್ ಕ್ಯಾಲ್ಕುಲೇಟ್ ಮಾಡೋದು, ಹೌದಾ? ಬಟ್ ಇದೇನಂತಂದ್ರೆ ನನಗೆ ಇಲ್ಲಿ ಇಮೇಜ್ ಅಷ್ಟು ಸಿಕ್ತು, ಇಲ್ಲಿ ಶ್ಯಾಡೋ ಪಾರ್ಟ್ ಸಿಕ್ತು. ಹಾಗಾದ್ರೆ ನನಗೆ ಕರೆಕ್ಟಾಗಿ ಇಮೇಜ್ ಸಿಕ್ತಾ? ಇಲ್ಲ. ಆ ಥರ ಏನ್ರಿ ಇತ್ತಂತಂದ್ರೆ AIMU ಏನೈತಲ್ಲ ಕರೆಕ್ಟ್ ಮಾಡುತ್ತೆ. ಮೀನ್ಸ್ ಆ ಇಮೇಜ್ನ ಕರೆಕ್ಷನ್ ಮಾಡುತ್ತಾ, ಯಾವುದೇ ರೀತಿ ಟಿಲ್ಟ್ ಇರ್ಲಾರ್ದಂಗ. ಮೀನ್ಸ್ ಇಲ್ಲಿ ಈ ತರ ಐತಿ ಅಂತಂದ್ರೆ ಹಾಗಾದ್ರೆ ಇಲ್ಲಿಂದ ಇಮೇಜ್ ಕ್ಯಾಪ್ಚರ್ ಮಾಡ್ಕೋಬೇಕಿತ್ತು ಅಂದ್ರೆ ನನಗೆ ಇಲ್ಲಿ ಕಂಪ್ಲೀಟ್ ಒಂದು ಪಿಕ್ಚರ್ ಸಿಕ್ತಿತ್ತು ಅನ್ನೋದನ್ನ ಮೆಜರ್ ಮಾಡುತ್ತಾ, ಎಷ್ಟು ಆಂಗಲ್ ಟಿಲ್ಟ್ ಆಗಿದ್ದಿಲ್ಲ ಅನ್ನೋದನ್ನ ನೋಡಿ ಆಮೇಲೆ ಇಲ್ಲಿದ್ರ ಇಲ್ಲಿ ಇಮೇಜ್ ಕ್ಯಾಪ್ಚರ್ ಮಾಡ್ಬೋದಿತ್ತು ಅನ್ನೋದನ್ನ ಹೇಳುತ್ತಾ. ಇದು IMU. ಮೀನ್ಸ್ ಇಲ್ಲಿಂದ ಕ್ಯಾಪ್ಚರ್ ಮಾಡಿದ್ರ ನನಗೆ ಈ ತರದ ಇಮೇಜ್ ಬರ್ತಾ, ಅದ ಇಲ್ಲಿಂದ ಇಮೇಜ್ ಕ್ಯಾಪ್ಚರ್ ಮಾಡಿದ್ರ ನನಗೆ ಪರ್ಫೆಕ್ಟ್ ಇಮೇಜ್ ಕ್ಯಾಪ್ಚರ್ ಆಗುತ್ತಾ ಅಂತ ಹೇಳ್ತೀವಿ. ಆಯ್ತಾ? ಇಷ್ಟೇ ಇರೋದು. ಹಾಗಾದ್ರೆ ಇಷ್ಟೆಲ್ಲ ಕೆಲಸ ಮಾಡಾದ್ಮೇಲೆ ಏನ್ ಮಾಡ್ತಾರ? ಲೇಸರ್ಲಿಂತ್ರ ನಾವು GNSS IMU ಅವನ್ನೆಲ್ಲ ತಗೊಂಡು ನಾವು ಕೆಲಸ ಮಾಡಿದ್ವಿ. ಯಾವುದಕ್ಕೋಸ್ಕರ? ಟು ಎಕ್ಸ್ಟ್ರಾಕ್ಟ್ 3D ಪಾಯಿಂಟ್ ಕ್ಲೌಡ್. ಆ ಪಾಯಿಂಟ್ ಕ್ಲೌಡ್ನ ಆಮೇಲೆ ಏನ್ ಮಾಡ್ತೀವಿ? ಅಟ್ಯಾಚ್ ಮಾಡಿ ಒಂದು 3D ಮಾಡೆಲ್ನ ಕ್ರಿಯೇಟ್ ಮಾಡ್ತೀವಿ, ಹೌದಾ? ಇಷ್ಟು. ಹಾಗಾದ್ರೆ ಲಿಡಾರ್ ಅಂತಂದ್ರ ಜಸ್ಟ್ ಏರ್ಕ್ರಾಫ್ಟ್ ಅಷ್ಟ ಅದಾವ? 3 ತರ ಅದಾವ ಅದ್ರೊಳಗ. ಏರ್ ಬಾರ್ನ್ ಐತಿ, ಟೆರೆಸ್ಟ್ರಿಯಲ್ ಐತಿ, ಬ್ಯಾಥಮೆಟ್ರಿಕ್ ಐತಿ. ಏರ್ ಬಾರ್ನ್ ಒಳಗ ಫಿಕ್ಸ್ಡ್ ವಿಂಗ್. ನಾವು ಆಲ್ರೆಡಿ ಡ್ರೋನ್ಸ್ ಒಳಗ ನೋಡಿದ್ವಿ ಗೊತ್ತಾ, ಅದ್ರೊಳಗ ಡಿಪೆಂಡ್ಸ್ ಅಪಾನ್ ದ ವಿಂಗ್ಸ್ ಕ್ಲಾಸಿಫೈ ಮಾಡಿದ್ವಿ. ಅದೇ ತರ ಫಿಕ್ಸ್ಡ್ ವಿಂಗ್, ಯಾವುದೇ ತರ ಮೂವ್ಮೆಂಟ್ ಆಗಲ್ಲ. ಅದರ್ವೈಸ್ ವಿ ಕ್ಯಾನ್ ಆಲ್ಸೋ ಯೂಸ್ ಅ ಹೆಲಿಕಾಪ್ಟರ್ ಆಲ್ಸೋ. ನೆಕ್ಸ್ಟ್ ಟ್ರೈಪಾಡ್. ಯಾವ ತರ? ಇಲ್ಲೊಂದು ಚಕ್ಕರ್ ಬೋರ್ಡ್ ಐತಿ, ನಾನು ಇಲ್ಲೊಂದು ಕ್ಯಾಮ್ರಾ, ನೆಕ್ಸ್ಟ್ ಅದ್ರ ಜೊತೆ ಲಿಡಾರ್ ಅಟ್ಯಾಚ್ ಇರೋದು. ಈ ತರದ್ ಒಂದು ಸ್ಟ್ಯಾಂಡ್. ನಂಗೆ ಈ ಏರಿಯಾದ ಇಮೇಜ್ ಕ್ಯಾಪ್ಚರ್ ಮಾಡ್ಬೇಕು, ಹಿಂಗೆ ಇಟ್ಟಾಗ ಬರ್ತದ. ಇದು ಲೀಡರ್ ತಂದೆ ಆದ ಲೇಸರ್ ಪಲ್ಸ್ ನ ಇಮಿಟ್ ಮಾಡ್ತಿದೆ. ಇದು ಟೆರೆಸ್ಟ್ರಿಯಲ್. ಹಾಗಾದ್ರೆ ಈ ಬ್ಯಾಥಮೆಟ್ರಿಕ್ ವಾಲ್ಕನೈಸ್ ಒಳಗ ಇಂಟ್ರೆನ್ಸಿಕ್ ವಾಲ್ಕನೈಸ್ ಬರ್ತದ, ಹೌದಾ? ಇಂಟ್ರೆನ್ಸಿಕ್ ವಾಲ್ಕನೈಸ್ ಒಳಗ ಟೈಪ್ಸ್ ಅದಾವ, ಬ್ಯಾಥಮೆಟ್ರಿಕ್ ಮತ್ತೆ ಬ್ಯಾಥೋಲಿತ್, ಲೋಕೋಲಿತ್, ಈ ತರ ಇಂಟ್ರೆನ್ಸಿಕ್ ವಾಲ್ಕನೈಸ್ ಟೈಪ್ಸ್ ಇದಾವಲ್ಲ. ಅದ್ರಾಗ ಬ್ಯಾಥೋಲಿತ್ ಅಂತ ಬಂತು. ಬ್ಯಾಥೋಲಿತ್ ಅಂತಂದ್ರ ಬೇಸು. ಅದೇ ತರ ಬ್ಯಾಥಮೆಟ್ರಿಕ್ ಅಂತಂದ್ರ ರಿವರ್ ಬೆಡ್ ಇಲ್ಲಾಂದ್ರೆ ಓಷಿಯನ್ ಬೆಡ್. ಅದನ್ನೆಲ್ಲ ಮೆಜರ್ ಮಾಡೋದಕ್ಕೆ ಬ್ಯಾಥಮೆಟ್ರಿಕ್ನ ಯೂಸ್ ಮಾಡ್ತಾರೆ. ಏನ್ ಯೂಸ್ ಮಾಡಿ? ವೆದರ್ ಇಟ್ ಮೇ ಬಿ ಅ ಬೋಟ್, ವೆದರ್ ಇಟ್ ಮೇ ಬಿ ಏರ್ಕ್ರಾಫ್ಟ್, ಹೌದಾ? ಇಷ್ಟು ಟೈಪ್ಸ್ ಆಫ್ ಲಿಟರ್. ಹಾಗಾದ್ರೆ ಈ ಮಲ್ಟಿಪಲ್ ರಿಟರ್ನ್ ಐತಿ. ಏನಿದು? ಜಸ್ಸಿ ಈಗ ಇದೊಂದು ಕ್ಯಾನೋಪಿ. ಟ್ರೀಸ್ ಅದಾವ, ಇಲ್ಲೋ ಟ್ರೀಸ್ ಅದಾವ. ನಾನು ಇಲ್ಲಿಂದ ಲೇಸರ್ ಪಲ್ಸ್ನ ಎಮಿಟ್ ಮಾಡೀನಿ. ಎಮಿಟ್ ಮಾಡಿಬಿಟ್ಟು ಇದೇನಾಗುತ್ತಾ, ಇದಕ್ಕೆ ಹಿಟ್ಟಾಗಿ ವಾಪಸ್ ರಿಟರ್ನ್ ಹೋಗೋ ಬದಲಿ ವಾಪಸ್ ಇದು ರಿಫ್ಲೆಕ್ಟ್ ಆಗಿ ಇಲ್ಲಿ ಬರ್ತೈತಿ, ಹೌದಾ? ಅದು ರಿಫ್ಲೆಕ್ಟ್ ಆಗಿ ಸೀದಾ ಗ್ರೌಂಡ್, ಆ ಗ್ರೌಂಡ್ಲಿಂದ ಮತ್ತೆ ವಾಪಸ್ಸು ರಿಟರ್ನ್ ಆಗುತ್ತಾ. ಮೀನ್ಸ್ ಇಲ್ಲಿ ಏನಾಗುತ್ತೆ, ಈ ಗ್ರೌಂಡ್ ಇಂದನು ಇಮೇಜ್ ಕ್ಯಾಪ್ಚರ್ ಆಗುವಂಗ ಮಲ್ಟಿಪಲ್ ಟೈಮ್ಸ್ ರಿಫ್ಲೆಕ್ಟ್ ಆಗೈತಿ. ಇಷ್ಟೇ ಮಲ್ಟಿಪಲ್ ರಿಟರ್ನ್ಸ್. ಸಿಂಗಲ್ ಟೈಮ್ ರಿಟರ್ನ್ ಆಗಿಲ್ಲ, ಮಲ್ಟಿಪಲ್ ಟೈಮ್ ರಿಫ್ಲೆಕ್ಟ್ ಆಗಿ ರಿಟರ್ನ್ ಆಗೈತಿ ಅಷ್ಟು. ಹಾಗಾದ್ರೆ ಅದೇ ಬೇಸ್ ಮೇಲೆ ಎರಡು ತರ ಅದಾವ. ಯಾವುದು? ಒಂದು ಫಸ್ಟ್ ರಿಟರ್ನ್, ಇನ್ನೊಂದು ಲಾಸ್ಟ್ ರಿಟರ್ನ್. ಹಾಗಾದ್ರೆ ಈ ಫಸ್ಟ್ ರಿಟರ್ನ್ ಏನು? ಮೀನ್ಸ್ ಈಗ ಇಲ್ಲೊಂದು ಬಿಲ್ಡಿಂಗ್ ಐತಿ, ನಾನು ಇಲ್ಲಿಂದ ಒಂದು ಲೇಸರ್ನ ಲಾಂಚ್ ಮಾಡಿದೆ, ಎಮಿಟ್ ಮಾಡಿದಾಗ ಇದು ಸರ್ಫೇಸ್ ಟಾಪ್ನ ಎಮಿಟ್ ಮಾಡಿ ರಿಸೀವ್ ಮಾಡ್ಕೊಂತು. ಇದು ಸರ್ಫೇಸ್ ಟಾಪ್ನ ಫಸ್ಟ್ ಇದ್ರೊಳಗನ, ಮೀನ್ಸ್ ಫಸ್ಟ್ ಇನ್ಸ್ಟಾನ್ಸ್ ಅಂತಾರಲ್ಲ,
ಆ ಥರ ಎಮಿಟ್ ಆಗಿ ರೀಚ್ ಆಯಿತು. ಇದು ಫಸ್ಟ್ ರಿಟರ್ನು. ಇದನ್ನೆಲ್ಲ ಯೂಸ್ ಮಾಡ್ತೀವಿ? ಅರ್ಬನ್ ಮಾಡಲಿಂಗ್, ಟ್ರೀ ಟಾಪ್ಸು, ರೂಫ್ ಟಾಪ್ಸು ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಇದನ್ನ ಯೂಸ್ ಮಾಡ್ತೀವಿ. ಇದು ಫಸ್ಟ್ ರಿಟರ್ನ್. ಯಾವ ಫಸ್ಟ್ ರಿಟರ್ನ್ ಆಯ್ತಲ್ಲ ಅದು ಫಸ್ಟ್ ರಿಟರ್ನ್. ಹಾಗಾದ್ರೆ ಈ ಲಾಸ್ಟ್ ರಿಟರ್ನ್ ಲಾಸ್ಟಾಗಿ ಯಾವ ರಿಟರ್ನ್ ಐತಿ? ಯಾವ್ದಾದ್ರು ಲಾಸ್ಟ್ ರಿಟರ್ನ್ ಆಗುತ್ತಾ? ಇದು ವೆಜಿಟೇಷನ್ ಆಯ್ತಾ, ಇದು ಸೆಟಲೈಟ್. ಇದೇನು ಮಾಡುತ್ತಾ? ಎಮಿಟ್ ಮಾಡುತ್ತಾ. ಬಟ್ ಇದು ರಿಫ್ಲೆಕ್ಟ್ ಆಗಿ ಒಳಗೆಲ್ಲ ಪೆನಿಟ್ರೇಟ್ ಆಗ್ತಾ, ಎಲ್ಲೆಲ್ಲಿ ಗ್ಯಾಪ್ಸ್ ಇರ್ತಾನೋ ಅಲ್ಲೆಲ್ಲ ಪೆನಿಟ್ರೇಟ್ ಆಗಿ ವಾಪಸ್ ಏನ್ ಮಾಡುತ್ತಾ, ಅರ್ತಿಗೆ ಟಚ್ ಆಗಿ ರಿಟರ್ನ್ ಆಗುತ್ತಾ. ಇದು ಲಾಸ್ಟ್ ರಿಟರ್ನ್. ಹಾಗಾದ್ರೆ ಇದನ್ನ ಯೂಸ್ ಮಾಡ್ತಾರ? DEM. DEM ಅಂದ್ರೆ ಏನಂತ ನೋಡ್ಕೊರಿ, ಆಲ್ರೆಡಿ ಹೇಳಿನಿ. ಅದ್ರೊಳಗ ಈ ತರದ ಇಮೇಜ್ ಕ್ಯಾಪ್ಚರ್ ಆಗಿರ್ತದಲ್ಲ ಅಲ್ಲಿ ಯೂಸ್ ಮಾಡ್ಕೋತಾರೆ. ಇಲ್ಲೇ ಅರ್ಬನ್ ಮಾಡಲಿಂಗ್, ಟ್ರೀ ಟಾಪ್ಸ್, ರೂಫ್ ಟಾಪ್ ಅದನ್ನೆಲ್ಲ ಮೆಜರ್ ಮಾಡಕ, ಇಮೇಜ್ ಕ್ಯಾಪ್ಚರ್ ಮಾಡಕ ಫಸ್ಟ್ ರಿಟರ್ನ್ ಯೂಸ್ ಮಾಡ್ತಾರೆ, ಲಾಸ್ಟ್ ರಿಟರ್ನ್ ಅಲ್ಲೇ. ಹಾಗಾದ್ರೆ ಕರ್ನಾಟಕದೊಳಗ ಕೋರ್ಸ್ ಅಂತ ಇದೆ. ಕೆಡೆಸ್ಟ್ರಲ್ ಮ್ಯಾಪಿಂಗ್ ಯೂಸ್ ಮಾಡ್ತಾರ. ಮತ್ತೆ ಅಲ್ಲೇ ಹೈವೇ ಪ್ಲಾನಿಂಗ್ನಾಗ, ಮತ್ತೆ ಈ ಮೈನಿಂಗ್ ಆಗೋ ರೀಜನ್ಸ್ ಒಳಗ ಸ್ಟಾಕ್ ಎಷ್ಟೈತೆ ಅಂತಾನು ಮೆಷರ್ ಮಾಡಕ, ಅದ್ರದ್ದು ವಾಲ್ಯೂಮ್ ಎಷ್ಟೈತೆ ಅಂತಾನು ನಾವು ನೋಡ್ಕೋಬಹುದು. ಇದು ಕರ್ನಾಟಕ ರಿಲೇಟೆಡ್. ಇಷ್ಟೇ ಲಿಡಾರ್ ಬಗ್ಗೆ ಇರೋದು. ಈಗ ಲಿಡಾರ್ ಬಗ್ಗೆ ಏನೇನು ತಿಳ್ಕೊಂಡ್ವಿ? ಲಿಡಾರು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ಇದು ಲೈಟ್ ಯೂಸ್ ಮಾಡ್ಕೊಂಡು ವರ್ಕ್ ಆಗುತ್ತೆ. ಯಾವ್ಯಾವು? UV, ವಿಸಿಬಲ್, ಇನ್ಫ್ರಾರೆಡ್. ಡಿಫ್ರೆನ್ಸ್ ಏನು ಲಿಡಾರ್ ಮತ್ತೆ ರೇಡಾರ್ಗೆ? ರೇಡಾರ್ ಒಳಗೆ ರೇಡಿಯೋ ವೇವ್ಸ್, ಲಿಡಾರ್ ಒಳಗೆ ಲೈಟ್ ಯೂಸ್ ಮಾಡ್ತೀವಿ. ಇಲ್ಲೇ ಸ್ವಲ್ಪ ಇಮೇಜ್ ಬ್ಲರ್ ಬರ್ತೈತಿ, ಇಲ್ಲೇ ಹೈ ಕ್ಲಾರಿಟಿ ಇರ್ತೈತಿ. ಇದು ಎಮಿಟ್ ಮಾಡಿ ರಿಫ್ಲೆಕ್ಟ್ ಆಗುತ್ತಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡುತ್ತಾ, ಹೌದಾ? ಸೊ ಇದು ಆಕ್ಟಿವ್ ಸೆನ್ಸರ್, ಹೈಲಿ ಎಫೆಕ್ಟಿವ್ ಐತಿ. 3D ಡಾಟಾ ಕ್ಯಾಪ್ಚರ್ ಮಾಡ್ಕೋಬಹುದು. ಆಕ್ಟಿವ್ ಸೆನ್ಸರ್ ಅಂದ್ರೆ ತಂದೆ ಆದ ಓನ್ ಎನರ್ಜಿ. ಪ್ಯಾಸಿವ್ ಸೆನ್ಸರ್ ಅಂದ್ರೆ ಡಿಪೆಂಡ್ಸ್ ಅಪಾನ್ ಅದರ್ ಎನರ್ಜಿ. ಮೀನ್ಸ್ ಆಕ್ಟಿವ್ ಸೆನ್ಸರ್ ತಂದೆ ಆದ ಓನ್ ಎನರ್ಜಿ ಕ್ರಿಯೇಟ್ ಮಾಡಕತ್ತಿ ಅಂತಂದ್ರೆ ನೈಟ್ ಟೈಮು ಇದು ವರ್ಕ್ ಆಗುತ್ತೆ ಅಂತ ಅರ್ಥ. ಹಾಗಾದ್ರೆ ಇದು ಯಾವ ವರ್ಕಿಂಗ್ ಪ್ರಿನ್ಸಿಪಲ್? ಟೈಮ್ ಆಫ್ ಫ್ಲೈಟ್. ಮೀನ್ಸ್ ಎಮಿಟ್ ಆಗಿ ರಿಸೀವ್ ಮಾಡ್ಕೊಂಡಿರ್ತದಲ್ಲ ಅದ್ರದ್ದು ಟೈಮ್ ಕ್ಯಾಲ್ಕುಲೇಟ್ ಮಾಡ್ತಾ, ಆ ಪ್ರಿನ್ಸಿಪಲ್ ಮೇಲೆ ಲಿಡಾರ್ ವರ್ಕ್ ಆಗುತ್ತೆ. ಫಾರ್ಮುಲಾ ಏನು? D=C × T/2. C ಸ್ಪೀಡ್ ಆಫ್ ಲೈಟ್, T ಏನು? ಟೋಟಲ್ ರೌಂಡ್ ಟ್ರಿಪ್ ಡಿವೈಡೆಡ್ ಬೈ 2. 2 ಯಾಕೆ? ಎಮಿಟ್ ಮಾಡಿ ರಿಸೀವ್ ಆಗೈತಿ, 2 ಟೈಮ್ ಟ್ರಾವೆಲ್ ಆಗಿತ್ತಲ್ಲ, ಸೊ ಅದು ಡಿವೈಡೆಡ್ ಬೈ 2. ಕಾಂಪೋನೆಂಟ್ಸ್ ಯಾವ್ಯಾವು? ಲೇಸರ್ ಸ್ಕ್ಯಾನರ್, GNSS, IMU. ಲೇಸರ್ ಸ್ಕ್ಯಾನರ್ ಏನ್ ಮಾಡ್ತಾ? ಎಮಿಟ್ ಮತ್ತೆ ರಿಸೀವ್ ಮಾಡ್ಕೊಂತೈತಿ. GNSS ಟೈಮ್ನ ಟ್ರ್ಯಾಕ್ ಮಾಡ್ಕೋತೈತಿ. IMU ಆಂಗಲ್ ಓರಿಯೆಂಟೇಷನ್ ಇದ್ರ ಅದನ್ನ ಮೆಜರ್ ಮಾಡಿ ಕ್ಯಾಲ್ಕುಲೇಟ್ ಮಾಡುತ್ತಾ. ಇವೆಲ್ಲ ಇಷ್ಟಲ್ಲ ಆದ್ಮೇಲೆ ಎದಕ್ಕೋಸ್ಕರ ಯೂಸ್ ಮಾಡ್ತೀವಿ? 3D ಪಾಯಿಂಟ್ ಕ್ಲೌಡ್ ನ ಕ್ರಿಯೇಟ್ ಮಾಡಕ, ಆ ತರದ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಇಮೇಜ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ತೀವಿ. ಲಿಡಾರ್ 3 ಟೈಪ್ಸ್ ಅದಾವ: ಏರ್ ಬಾರ್ನ್, ಟೆರೆಸ್ಟ್ರಿಯಲ್, ಬ್ಯಾಥೋಮೆಟ್ರಿಕ್. ಮಲ್ಟಿಪಲ್ ರಿಟರ್ನ್ಸ್ ಅದಾವ. ಮಲ್ಟಿಪಲ್ ರಿಟರ್ನ್ಸ್ ಒಳಗ ಫಸ್ಟ್ ರಿಟರ್ನ್, ಲಾಸ್ಟ್ ರಿಟರ್ನ್. ಫಸ್ಟ್ ಇನ್ಸ್ಟೆನ್ಸ್ ಒಳಗೆ ಏನ್ ಮಾಡೈತಿ? ವಾಪಸ್ ರಿಟರ್ನ್ ಐತಿ. ಲಾಸ್ಟ್ ರಿಟರ್ನ್ ವೆಜಿಟೇಷನ್ ಅಂಡರ್ ಒಳಗೂ ಹೋಗಿ, ಮೀನ್ಸ್ ಗ್ಯಾಪ್ಸ್ ಏನಾದ್ರು ಇದ್ರೆ ಆ ಲೇಸರ್ ಟ್ರಾವೆಲ್ ಮಾಡಿ ಎಮಿಟ್ ಆಗಿ ರಿಸೀವ್ ಆಗುತ್ತೆ, ಹೌದಾ? ಇದು ಲಾಸ್ಟ್ ರಿಟರ್ನ್. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಕರ್ನಾಟಕ ಕೋರ್ಸ್ ಐತಲ್ಲ ಅದ್ರೊಳಗ ಕೆಡೆಸ್ಟ್ರಲ್ ಮ್ಯಾಪಿಂಗ್, ಹೈವೇ ಮ್ಯಾಪಿಂಗ್, ಪ್ಲಾನಿಂಗ್, ಮೈನಿಂಗ್ ಸ್ಟಾಕ್ ವಾಲ್ಯೂಮ್ ಅಲ್ಲೆಲ್ಲ ಚೆಕ್ ಮಾಡುವಾಗ ಯೂಸ್ ಮಾಡ್ತೀವಿ. ಇಷ್ಟು ಲಿಡಾರ್ ಬಗ್ಗೆ. ಓಕೆ, ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ದೀರಾ? ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.